ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತು ನಾವು ಪಾಪುನ ಕರ್ಕೊಬಂದಿರೋದು ಹೆಸರುಘಟ್ಟದಲ್ಲಿರೋ ಡಕ್ಸ್ ಬ್ರೀಡಿಂಗ್ ಫಾರ್ಮ್ಗೆ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಕೊಡೋಣ ಪಾಪುಗೆ ಅಂತ. ಬನ್ನಿ ಬಾತುಕೋಳಿ ಫಾರ್ಮ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಪಾಪು ಕೈಲೂ ಎಕ್ಸ್ಪ್ಲೋರ್ ಮಾಡಿಸೋಣ. ಪಾಪು ರೆಡಿಯಾಗಿ ಕೂತಿದ್ದಾಳೆ. ಸೊ ನೋಡಿ, ಇದೆ ಡೊನಾಲ್ಡ್ ಡಕ್ CPDO&TI ಅಂತ ಇದೆ, ಬಾತುಕೋಳಿ ವಿಭಾಗ ಅಂತ. ಇದು ಬಂದು ಲೈಕ್ ಹೆಸರುಘಟ್ಟದಲ್ಲಿ ಇರೋದು. ನೋಡಿ, ಫುಲ್ ಡೀಟೇಲ್ ಅಡ್ರೆಸ್ ಅಲ್ಲೇ ಕೆಳಗಡೆನೇ ಇದೆ. ಸೊ ಅಮ್ಮ ಮಗಳು ರೆಡಿಯಾಗಿ ನಿಂತಿದ್ದಾರೆ. ಎಸ್, ಲೆಟ್ಸ್ ಗೋ. ಸೊ ಒಳಗಡೆ ನಾವು ನೋಡಿ ಎಂಟ್ರಿ ಆಗಿದ್ದೀವಿ. ಇದು ಒಂದು ಡಕ್ಕದು ಒಂದು ಕಲ್ಲಲ್ಲಿ ಕೆತ್ತಿಲಿ ಇಟ್ಟಿದ್ದಾರೆ. ಸೊ ಅವರಮ್ಮ ಆಟ ಆಡಿಸ್ತಾ ಇದ್ದಾಳೆ ಪಾಪುನ. ಸೊ ಇದು ಒಳಗಡೆ ಸೀನ್ಸ್. ಇದು ಪಾಪು ಇಲ್ಲಿದ್ದಾಳೆ. ಸೊ ನಾವು ಒಳಗಡೆ ಹೋಗ್ಬೇಕು. ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿದೆ ಡಕ್ಸ್ ಎಲ್ಲ ಇಲ್ಲಿದ್ದಾವಂತೆ. ಸೊ ಇಲ್ಲಿ ಎಂಟ್ರಿನಲ್ಲಿ ಒಂದು ಡಕ್ತಿ ಥರ ಮಾಡಿ ಯಾವಾಗ ಇನ್ಸ್ಟಾಲ್ ಮಾಡಿದ್ದು ಅಂತ ಹಾಕಿದ್ದಾರೆ. ಪಾಪು ಇಲ್ಲಿದ್ದಾಳೆ. ಬನ್ನಿ ಹೊರಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಪಾಪು ಹೊರಟಿದ್ದಾಳೆ. ಎಲ್ಲ ಇದೆ, ಆ ಕಡೆನೂ ಇದ್ದಾವೆ. ಹೌದು ನೋಡಿ, ಇದೆಲ್ಲ ಬಾತುಕೋಳಿ ಫಾರ್ಮ್. ಇದು ನೋಡಿ, ಈ ಕಡೆನೂ ಇದೆ ಬಾತುಕೋಳಿ ಫಾರ್ಮ್. ಇದು ಪಾಪುಗೆ ತೋರಿಸಿದ್ವಿ. ಪಾಪು ಇನ್ನೂ ನೋಡ್ತೀನಿ ಅಂದ್ಲು. ಲೈಕ್ ಇಲ್ಲಿ ಬೇಗ ಹೊಟ್ಬಿಡಿ ಸರ್ ಅಂತ ಅಂದರು. ಹಂಗಾಗಿ ಪಾಪನ ಎತ್ತಿ ಕ್ಯಾರಿಯರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಪಾಪಕ್ಕೆ ತೋರಿಸಿದಾಯ್ತು. ನೋಡಿ ಎಷ್ಟಿದ್ದಾವೆ ನೋಡಿ, ತುಂಬ ಇದ್ದಾವೆ. ಲೈಕ್ ವಿ ಕೆನಾಟ್ ಕೌಂಟ್, ಅಷ್ಟಿದ್ದಾವೆ. ಝೂಮ್ ಮಾಡಲಿಕ್ಕೆ ನೋಡಿ. ಬಾ ಚೆನ್ನಾಗಿದೆ. ಓವರಾಲ್ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಪಾಪುಗೆ ಅಂತ ಹೇಳಿ. ಅವ್ರು ಏನು ಹೇಳಿದ್ರು ಹೇಳು, ಅದನ್ನು ಏನು ಹೇಳಿದ್ರು. ಸೊ ಹಾಂ, ಇಲ್ಲ ಅಂತ. ಓಕೆ, ಮೊಟ್ಟೆ ಇಡಕ್ಕೆ ಬಂದಾಗ ಅಲ್ಲಿ ಹಾಕ್ತಾರಂತ. ಸೊ ನೋಡಿ, ಇದು ಶಿಫ್ಟ್ ಮಾಡೋ ತೊಗೊತಾ ಇದ್ದಾರಂತೆ. ಮೊಟ್ಟೆ ಇಡೋ ಸ್ಟೇಜಿಗೆ ಬಂದಿದ್ದೀವಂತೆ ಮರಿಗಳೆಲ್ಲ. ಇವು ಬದುಕಿರೋ ತನಕ ಅಲ್ಲೇ ಇರ್ತಾವಂತೆ. ಸರಿ, ಬದುಕಿರೋರ್ಗೂ ಅಲ್ಲೇ ಇರ್ತಾವಂತೆ ಮೊಟ್ಟೆ ಇಡಂಗೆ ಆದಮೇಲೆ. ಸೊ ನೋಡಿ, ಶಿಫ್ಟ್ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದಾರೆ ಮೊಟ್ಟೆ. ಸೊ ಇದು ಪಾಪು ನೋಡ್ತಾ ಇದ್ದಾಳೆ ನೋಡಿ. ಪಾಪು ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ ನೋಡಿ. ಸ್ಪೆಷಲ್ ಪರ್ಮಿಷನ್ ರಿಕ್ವೆಸ್ಟ್ ಮೇಲೆ ಹೌದಾ? ನಾನು ಅವಾಗ ಮೈಕ್ ಈಚೆ ತಗೊತಿದ್ದೆ, ನೋಡಲಿಲ್ಲ. ಹಬ್ಬ ನೋಡಿ, ಯಾರೆಲ್ಲ ಇಷ್ಟೆಲ್ಲ ಡಕ್ಸ್ನ ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಒಂದು ನೀರಿನ ಚಾನಲ್ ಇದೆ. ಇಲ್ಲಿ ಸ್ನಾನ ಮಾಡ್ತಾ ಇದ್ದಾವೆ. ಸೊ ನಿಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನೋಡಿ ಇವಾಗ ಹತ್ರಕ್ಕೆ ಬಂದಿದ್ದೀನಿ. ಸೊ ಇವಾಗ ನಿಮ್ಗೆ 100% ಪರ್ಫೆಕ್ಟಾಗಿ ಕಾಣಿಸುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಸೊ ಆ ಗ್ರಿಲ್ಸ್ ಏನಿದೆ ಮಧ್ಯದಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಸ್ನಾನ ಎಲ್ಲ ಮಾಡ್ತಾ ಇದ್ದಾವೆ. ಸೊ ನಾನು ಕ್ಯಾಮ್ರಾನ ಲೈಕ್ ಮೊಬೈಲ್ನ ಶೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ್ಯಕ್ಟಿವಿಟೀಸ್ ನೋಡಿ ಏನು ಸಕ್ಕತ್ತಾಗಿದೆ. ಸೊ ಯಾರಾದರೂ ಈ ಕಡೆ ಬಂದಾಗ, ಹೆಸರುಘಟ್ಟ ಕಡೆ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಮಕ್ಕಳ ಜೊತೆ ಬನ್ನಿ, ಮಕ್ಕಳಿರೋರು ಎಸ್ಪೆಷಲಿ. ದೊಡ್ಡವರು ನೋಡೋದಕ್ಕಿಂತ ಮಕ್ಕಳು ನೋಡೋದು ತುಂಬ ಖುಷಿ ಪಡ್ತಾರೆ. ಏನು ಪಾಪು ಅದು? ಏನು ಮಗಳೇ? ಅಲ್ಲಿ ನೋಡಿ ಅಂತಿದ್ದಾಳೆ. ಹೌದಾ? ಖುಷಿಯಾಗಿದ್ದಾಳ ಪಕ್ಕ? ವಾವ್, ಸೂಪರ್ ಎಕ್ಸ್ಪೀರಿಯನ್ಸ್ ಪಾಪುಗಂತೂ. ನೋಡಿ, ಒಂಚೂರು ಶೇಕ್ ಆಗ್ತಿಲ್ಲ ಮಗಳು. ಚಿನ್ನಮ್ಮ ಓಯ್ ನೋಡಲ್ಲ ಅಲ್ಲ? ಹಾಂ ನೋಡಿ. ಸೊ ಯಾರೆಲ್ಲ ಇಲ್ಲಿಗೆ ಬರಬೇಕು ಅಂದ್ಕೊತಿದ್ದೀರಾ, ಸೊ ಕಮೆಂಟ್ ಮಾಡಿ ತಿಳಿಸಿ. ನಾವು ರೂಟ್ ಹೇಗೆ ಹೋಗೋದು ಖಂಡಿತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ನನಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇಷ್ಟು ಯಾವತ್ತೂ ನಾನು ನೋಡಿರಲಿಲ್ಲ. ಹಂಗಂತೀಯಾ? ಸೊ ನೆಕ್ಸ್ಟ್ ನಾವು ಬಂದಿರೋದು ನೋಡಿ ಹೆಸರುಘಟ್ಟ ಕೆರೆ ಹತ್ರ. ಸೊ ನೋಡಿ, ವ್ಯೂ ನೋಡಿ ಏನು ಚೆನ್ನಾಗಿದೆ. ಸೊ ನೀರು ಕಮ್ಮಿ ಇದೆ, ತೀರಾ ಕಮ್ಮಿ ಇದೆ ನೀರು. ಪಾಪು ಇಲ್ಲಿ ಕರ್ಕೊಬಂದಿದ್ದೀವಿ. ಸೊ ಇದು ನೋಡಿ, ಹುಡುಗರು ಮೂವಿ ಶೂಟ್ ಆಗಿತ್ತಿದ್ದು.
ಸ್ಪಾಟ್ ಅದು. ಯಾವ ಸೀನ್ ಅಂತ ನೀವೇ ಕಮೆಂಟ್ ಮಾಡಿ. ಆಮೇಲೆ ನೀರೆಲ್ಲ ಇರಲಿಲ್ಲ. ಯಾರೇ ಕೂಗಾಡಲ್ಲಿ ನಿಮ್ಮ ಮೂವಿನೂ ಅಷ್ಟೇ ಇಲ್ಲೇ ಶೂಟ್ ಆಗಿರೋದು. ಈ ಕೆರೆ ಫುಲ್ ಬತ್ತೋದಾಗ ಶೂಟ್ ಮಾಡಿದ್ದಾರೆ ಅಲ್ಲಿ. ಸೊ ನಾವೇನು ಫಸ್ಟ್ ಹೋಗಿದ್ವಿ ಬಾತುಕೋಳಿ ಇದು ಲೈಕ್ ಏನು ಬ್ರೀಡಿಂಗ್ ಅಲ್ಲಿಂದ ಇಲ್ಲಿಗೆ 2 to 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಪಾಪು ಹಂಗೆ ಕೆರೆ ತೋರಿಸೋಣ, ವಾತಾವರಣ ಚೆನ್ನಾಗಿರುತ್ತೆ, ಸೊ ಫ್ರೆಶ್ಶಾಗಿ ಗಾಳಿ ಸಿಗುತ್ತೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಕರ್ಕೊಂಡು ಬರ್ತಾಯಿದ್ದಾಳೆ ಪಾಪು. ಆ್ಯಕ್ಚುಲಿ ಅವ್ರ ಅಮ್ಮ ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ, ಅವಳೇ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದಾಳೆ. ಬನ್ನಿ ಫುಲ್ಲು ಮುಂದಕ್ಕೆ ಹೋಗೋಣ. ಹತ್ರದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ. ಪಾಪು ಏನು ಮಾಡ್ತಾ ಇದ್ದಾಳೆ ಹೇಳು? ಎಳಿತಾ ಇದ್ದಾಳಾ? ಎಳಿತಾ ಇದ್ದಾಳ ಪಾಪು? ಬಿಡು ಪಾಪುನ, ನೀರು ಚೆನ್ನಾಗಿದೆ. ಸೊ ನೋಡಿ, ಲೈಕ್ ಸಮುದ್ರದಲ್ಲಿ ಹೋದರೆ, ಸಮುದ್ರ ಹತ್ರ ಹೋದರೆ ವೇವ್ಸ್ ಬಂದಾಗ ಲೈಕ್ ವೇವ್ಸ್ ಹತ್ರ ದಡದಲ್ಲಿ ಜಾಸ್ತಿ ಮರಳಿರುತ್ತೆ. ಬಟ್ ಆ ಕೆರೆಗಳಲ್ಲಿ ಹಂಗಲ್ಲ, ಉಲ್ಟಾ ಲೈಕ್ ಮರಳಿಲ್ಲ, ಮಣ್ಣಿರುತ್ತೆ. ಸೇಮ್ ಫೀಲ್ ಕೊಡ್ತಿದೆ ಮಣ್ಣು. ಪಾಪು ಎಳಿತಾ ಇದ್ದಾಳೆ ಅವ್ರ ಅಮ್ಮನ ಬಿಡು ನನ್ನ ಬಿಡು ಅಂತ. ಲೈಕ್ ಲಾಸ್ಟ್ ವೀಡಿಯೋ ನಿಮ್ಗೆ ನೋಡಿದ್ರೆ ನೆನಪಿರುತ್ತೆ. ಸೊ ಪಾಂಡವಪುರದಲ್ಲಿ ಚಾನಲ್ನಲ್ಲಿ ಹೆಂಗೆ ಆಟ ಆಡಿದ್ಲು ಅಂತ. ಬಿಡಮ್ಮ ಮಗುನ. ಸೊ ನೋಡಿ, ತುಂಬ ನೀರೇನಿಲ್ಲ. ಲೈಕ್ ಹಸು ಎಲ್ಲ ಸ್ನಾನ ಮಾಡ್ಕೊತಾ ಇದ್ದಾವೆ, ಆಟ ಆಡ್ತಾ ಇದ್ದಾವೆ ಹಸುಗಳು ನೀರಲ್ಲಿ. ಪಾಪು ನೋಡಿ ಅವರಮ್ಮ ಆಡಿಸ್ತಾ ಇದ್ದಾಳೆ ನೋಡಿ. ಫುಲ್ ಖುಷಿಯಾಗಿ ಬಿಟ್ಟ ಪಕ್ಕ ಕುಡಿದು ಕುಪ್ಪಳಿಸ್ತಾಳೆ. ಬಟ್ ನೀರು ಗಲೇಜಿದೆ. ಯಾಕೆ ಬಿಡ್ತಿಲ್ಲ? ಗಲೀಜೆ ಏನು ಹಂಗ? ಸೊ ಸೇಫ್ಟಿ ಪ್ರಿಕಾಷನ್ ತೊಗೊತಾ ಇದ್ದಾಳೆ. ಈ ಕಾಲೇಜ್ ಹುಡುಗರೆಲ್ಲ ಬರ್ತಾ ಇದ್ದಾರೆ. ಇದು ಲೈಕ್ ನಾವು ಕಾಲೇಜಲ್ಲಿ ಇದ್ದಾಗ ನಾವು ಒಂದು ಸಲ ಬಂದಿದ್ವಿ, ಚೆನ್ನಾಗಿತ್ತು. ಅವಾಗೆಲ್ಲ ನೀರೇನಿರಲಿಲ್ಲ. ಸೊ ಇವಾಗ ನೀರೆಲ್ಲ ಇದೆ. ಲೈಕ್ ಇನ್ನೂ 2 years ಬ್ಯಾಕ್ ನಾನು ಮತ್ತು ಪಾಪು ಅವರಮ್ಮ ಇಬ್ಬರು ಬಂದಿದ್ವಿ. ಆವಾಗ ಪಾಪುವಿನ ಹೊಟ್ಟೆ ಒಳಗಡೆ ಇತ್ತು. ಸೊ ಆವಾಗಲೂ ಜಾಸ್ತಿ ಇತ್ತು ನೀರು, ತುಂಬಾ ಇತ್ತು. ಇದೇನು ಇಷ್ಟೆಲ್ಲ ಕವರ್ ಆಗಿತ್ತು. ಅಲ್ಲೇ ನಿಮಗೆ ಕಾಣಿಸ್ತಿದೆ ಲೈಕ್ ಗೋಡಿ ಆ ಮಾರ್ಕ್ ಏನು ಕಾಣಿಸ್ತಿದೆ, ಅಲ್ಲಿವರೆಗೂ ನೀರಿತ್ತು. ಸೊ ಇವಾಗ ಎಷ್ಟು ಕಮ್ಮಿ ಇದೆ ನೋಡಿ. ಸೊ ಆಲ್ಮೋಸ್ಟ್ ಈ ವರ್ಷ 2026 ಬರಗಾಲ ಥರ ನಡೀತಿದೆ. ಜಾಸ್ತಿನ ಮಳೆ ಬಂದಿಲ್ಲ. ಪಾಪು ಆಡ್ತಿದ್ದಾಳೆ. ಸೊ ಲಾಸ್ಟ್ 2 years ಬ್ಯಾಕ್ ಬಂದಿದ್ದಷ್ಟೇ ನಾನು ಮತ್ತು ಅವರಮ್ಮ. ಸೊ ಇವಾಗ ಮತ್ತೆ ಬಂದಿದ್ದೀವಿ. ಪಾಪುವಿಂದ ನಾವು ಇವಾಗ ಬಂದಿರೋದು ಈ ಸಲ. ಪಾಪುಗೆ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಸೊ ಹಸುಗಳು ನೋಡಿ ಎಷ್ಟು ಕೂಲಾಗಿ ನೀರಲ್ಲಿ ಬಿದ್ದು ಆಟಾಡ್ತಾ ಇದ್ದಾವೆ, ಸೀಮೆ ಹಸುಗಳು. ನೆಕ್ಸ್ಟ್ ಇಲ್ಲಿ ಹೋಗೋಣಮ್ಮ. ಪಾಪು ಆಟಾಡಲಿ. ಪಾಪು ಶೂಸ್ ರಿಮೂವ್ ಮಾಡಿದ್ದಾಳೆ, ಕೆಳಗೆ ಬಿಡಿ ನನ್ನ ಅಂತ. ಸೊ ನೋಡಿ ಅವಳೇ ರಿಮೂವ್ ಮಾಡಿದ್ದು, ನಾವಂತೂ ಮಾಡಿಲ್ಲ. ತುಂಬ ಚೂಟಿ ಇದ್ದಾಳೆ ಪಾಪು. ಸೊ ನೆಕ್ಸ್ಟ್ ಕೆರೆಯಿಂದ ನಾವು ನೆಕ್ಸ್ಟ್ ಬಂದಿದ್ದೇನೆ ನರ್ಸರಿ ಫಾರ್ಮ್ಗೆ. ಸೊ ನೋಡಿ ಇದೆಲ್ಲ ನರ್ಸರಿ. ಆಮೇಲೆ ನೋಡಿ ಮಾವಿನ ಗಿಡಗಳು, ಇದೆಲ್ಲ ಫುಲ್ಲು ದೊಡ್ಡ ತೋಟನೇ ಇದೆ. ತುಂಬ ದೊಡ್ಡದು, ಎಕರೆಗಟ್ಟಲೆ ಇದೆ. ಎಂಟ್ರೆನ್ಸಲ್ಲಿ ಮಾವಿನ ಹಣ್ಣುಗಳು ಇನ್ನೂ ಕಾಣ್ತಿದ್ವು, ಇವಾಗಷ್ಟೇ ಬಿಟ್ಟಿದ್ವು. ಇದೆಲ್ಲ ಈ ಗಿಡದಲ್ಲಿ ಯಾವುದೂ ಮಾವಿನ ಹಣ್ಣು ಇರಲಿಲ್ಲ. ಸೊ ನರ್ಸರಿ ಇದೆಲ್ಲ. ಸೊ ಪಾಪು ನಾವು ಎಲ್ಲ ಇವಾಗ ಎಂಟ್ರಿ ಆಗ್ತಾಯಿದ್ವಿ. ಪಾಪು ಎಲ್ಲಿ? ಪಾಪು ಬರ್ತಾ ಇದ್ದಾಳೆ, ನಿಮ್ಮ ಕ್ಯೂಟ್ ದುರ್ಗಿ. ನೋಡಿ ಎಷ್ಟು ದೊಡ್ಡದಾಗಿದೆ ಮಾವಿನ ತೋಟ. ಏನೋ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದು ಆಫೀಸ್ ಅನಿಸುತ್ತೆ ಪ್ರಾಬಬ್ಲಿ. ಮಗಳು ಬಂದ್ಲು ನೋಡಿ. ಇದು ಅರ್ಕಾ ಫ್ರೂಟ್ ಪ್ಲ್ಯಾಂಟ್ಸ್ ಮಾಲ್ ಅಂತೆ. ಸೊ ಬರ್ತಾಯಿದ್ದಾರೆ ಅಮ್ಮ ಮಗಳು ಅಲ್ಲಿ ದೂರದಲ್ಲಿ. ನಾನು ನಿಮಗೆ ಇದೆಲ್ಲ ತೋರಿಸ್ತೀನಿ ಬನ್ನಿ. ಇದು ಮ್ಯಾಂಗೋ ಅರ್ಕಾ ಸುಪ್ರಭಾತ ಅಂತ ಇದೆ ನೋಡಿ. ಇದು ಗಿಡ, ಅದರದ್ದು ಹೆಸರು ಅರ್ಕಾ ಉದಯ. ಇದು ನೆಕ್ಸ್ಟ್ ಈ ಮ್ಯಾಂಗೋ ಗಿಡ ಹೆಸರು ಬಂದು ಆಲ್ಫೋನ್ಸೋ ಮ್ಯಾಂಗೋ ಗಿಡ ಅಂತೆ. ಸೊ ಹಿಂಗೆ ವೆರೈಟಿ ಎಲ್ಲ ಇದೆ. ಹ್ಯಾಪಿ ಮೆಡಿ, ತೋತಾಪುರಿ ಗಿಡ, ಇದು ಅಮರ್ಪಲ್ಲಿ ಅಂತ ಇದು. ಸೊ ಇದೆಲ್ಲ ಅಮರ್ಪಲ್ಲಿ ನಾನು ತಿಂದೇ ಇಲ್ಲ. ಅಲ್ಫೋನ್ಸೋ ತಿಂದಿದ್ದೀನಿ, ತೋತಾಪುರಿ ತಿಂದಿದ್ದೀನಿ, ಹಪ್ಪೆ ಮಿಡಿನೂ ತಿಂದಿಲ್ಲ. ರಸ್ಪುರಿ ಆಬ್ವಿಯಸ್ಲಿ ತಿಂದಿದ್ದೀನಿ. ಕೇಸರ್ ಮ್ಯಾಂಗೋ ತಿಂದಿದ್ದೀನಿ ಖಂಡಿತ. ಮಲ್ಲಿಕಾ ಚೆನ್ನಾಗೇ ತಿಂದಿದ್ದೀನಿ. ಇಲ್ಲಿ ನೋಡಿ ಇದು ಪರ್ಪಲ್ ಅಂತೆ ಗಿಡ, ಹಣ್ಣು ಹೆಸರು
ಈ ಗಿಡದಲ್ಲಿ ಏನು ಬರುತ್ತೆ ಹಣ್ಣು ಅದು ಹೆಸರು ಪರ್ಪಲ್ ಅಂತ ಅದ್ರ ಗಿಡ ಜಸ್ಟ್ 40 ರುಪೀಸ್ ಅಂತ ಹಾಕಿದ್ದಾರೆ. ಸೊ ಪ್ರೈಸ್ ಕೂಡ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಲೈಕ್ ನರ್ಸರಿ ಇವಾಗ ನಾವು ವಿಸಿಟ್ ಮಾಡಿರೋದು. ಸೊ ನೋಡ್ಕೋಬೋದು ನೀವು. ಸೋರ್ ಸೂಪ್ ಇದೇನು ಫ್ರೂಟ್ ನಿಮಗಿಲ್ಲಿ ಕಾಣಿಸ್ತಿದೆ ಇದು ಲೈಕ್ ಶುಗರ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ ಇದು ತುಂಬ ಒಳ್ಳೆಯ ಹಣ್ಣು ಅಂತ. ಇದು ಲಕ್ಷ್ಮಣ ಫಲ ಅಂತ. ಸೊ ನನಗೂ ಇದು ಯಾವಾಗ ಗೊತ್ತಾಯ್ತು ಅಂದರೆ ಜಸ್ಟ್ ಲಾಸ್ಟ್ ಟೈಮ್ ನಾನು ಲಾಲ್ಬಾಗ್ ಹೋದಾಗ ಅಲ್ಲಿ ಯಾವ ಕಾಮ್ಸಲ್ಲಿ ಮಾರ್ತಿದ್ರು ಅವ್ರು ಹೇಳಿದ್ದು ಅದ್ರ ಗಿಡ ಅದು. ಸೊ ಇದು ಸಪೋಟ ಗಿಡ. ಸೊ ನೋಡಿ, ಸೊ ಹಿಂಗೆ ವೆರೈಟೀಸ್ ಗ್ರೇಪ್ಸ್ ಗಿಡನೂ ಇದೆ ನಿಮಗೆ. ಸೊ ನೀವು ಯಾರ್ಯಾರು ತೊಗೋಬೇಕು ಅನ್ನೋರು, ಯಾರು ಜಮೀನು ಇದ್ದರೆ, ಸೊ ನಿಮಗೇನೋ ಇದೆಲ್ಲ ಹಾಕ್ಬೇಕು, ಗಿಡಗಳು ಹಾಕಬೇಕು ಅಂತ ಪ್ಲ್ಯಾನ್ ಇದ್ದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಸೊ ಹುಣಸೆ ಗಿಡ ಇದು ಲಕ್ಷ್ಮಣ ಹುಣಸೆ ಹಣ್ಣು ಅಂತಲೇ ಇದೆ. ಇದನ್ನು ಇಷ್ಟೆಲ್ಲ ವೆರೈಟೀಸ್ ಇದೆ. ಇದು ಈ ಫಾರ್ಮ್ ವಿಸಿಟ್ದು. ಒಳಗಡೆ ಲೈಕ್ ಫ್ಲವರ್ಸ್ ಗಿಡ ಎಲ್ಲ ಇದೆ. ಅಮ್ಮ ಮಗಳು ಬರ್ತಾಯಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಿಲ್ಲ ಪಾಪು. ಬಂದರೆ ಅವರು ನಮ್ಮಿಂದನೇ ನೋಡ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ಚಿಕ್ಕದಾಗಿದೆ ತೋಟ. ಇದು ಸೀಬೆ ಮರದ್ದು ನೋಡಿ, ಸೀಬೆ ಹಣ್ಣು ಎಲ್ಲ ಎಷ್ಟೊಂದು ಇವರೇನು ಮಾರಲ್ಲ ಅನಿಸುತ್ತೆ. ಎಷ್ಟು ಹಣ್ಣಾಗಿರೋದೆಲ್ಲ ಇಲ್ಲೇ ಇದೆ, ಕೆಳಗಡೆ ಬಿದ್ದು ವೇಸ್ಟ್ ಆಗ್ತಿದೆ, ಬಟ್ ಮಾರಲ್ಲ ಅಂತೆ ನೋಡಿ. ಒಂದು ಚಿಕ್ಕದಾಗಿದೆ ಸೀಬೆ ತೋಟ ಇದು. ಸೊ ಪಾಪುನ ಇಲ್ಲಿ ಕೂರಿಸಿದ್ವಿ, ಇಷ್ಟೊತ್ತಿಗೆ ಅಳ್ತಿದ್ದಾಳೆ. ಊಟ ಟೈಮಿಂಗ್ಸ್ ಆಯಿತು, ಊಟ ಮಾಡಬೇಕು ಅಂತ. ಬನ್ನಿ ಎಲ್ಲ ಊಟ ಮಾಡೋಣ. ಸೊ ಅಲ್ಲಿ ಫಾರ್ಮಿಂದ ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದೆ, ಅದೇ ಲೈಕ್ ಫಾರ್ಮ್ ಒಳಗಡೆನೆ ಇದೆಲ್ಲ ಅವ್ರದ್ದೇ ಒಂದೇ ಸಂಬಂಧಪಟ್ಟಿದ್ದು ಬರುತ್ತೆ. ಹಾರಿಕಲ್ಚರ್ ಡಿಪಾರ್ಟ್ಮೆಂಟು, ಸೆಂಟ್ರಲ್ ಹಾರಿಕಲ್ಚರ್ ಡಿಪಾರ್ಟ್ಮೆಂಟು. ಇದು ಎಳ್ಳಿಕಾಯಿಯೋ ಇಲ್ಲಾಂದರೆ ಇದು ಚಕ್ಕೋತ ಗಿಡನೋ ಗೊತ್ತಿಲ್ಲ ನೋಡಿ. ದೊಡ್ಡದಾಗಿದೆ, ಯಾವುದು ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಇದು ಇದು ಓಕೆ, ಚಕ್ಕೋತ ಎಳ್ಳಿಕಾಯಿ ಎರಡೂ ಇದೆ ಅಂತ ಹೇಳ್ತಾ ಇದ್ದಾಳೆ ಅವರಮ್ಮ. ಸೊ ಪಾಪು ಇಲ್ಲಿ ಆಡ್ತಾ ಇದ್ದಾಳೆ, ಅದನ್ನು ತೋರಿಸ್ತಾ ಇದ್ದೀವಿ. ಒಂದು ಚಿಕ್ಕದು ಲೈಕ್ ಕೈ ಕೊಟ್ವಿ ನೋಡು ಅಂತ, ಆಡಿದ್ಲು, ಬಿಟ್ಲು ಇದನ್ನು. ಸೊ ಏನೋ ನೋಡೋಕೆ ಹೋಗ್ತಾ ಇದ್ದಾಳೆ ಪಾಪು. ಸೊ ನೋಡಿ ಹಂಗೆ ಲೈಕ್ ಫಾರ್ಮ್ನ ತೋರಿಸ್ತೀವಿ ನೋಡಿ. ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಇದೆ ಕಣ್ರಿ. ಏನಿದೆ, ಎಷ್ಟು ಸಾವಿರಾರು ಎಕರೆನಲ್ಲಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಹಾರಿಕಲ್ಚರ್ ಫಾರ್ಮ್ ಅಂತಾನೆ, ಸೆಂಟರ್ ಫಾರ್ ಹಾರಿಕಲ್ಚರ್ ರಿಸರ್ಚ್ ಅಂತ ಇದು. ಅದರೊಳಗಡೆ ಇರೋ ಒಂದು ಲೈಕ್ ಅವ್ರದ್ದು ಒಂದು ಫಾರ್ಮ್ ಇದು. ಸೊ ನೋಡಿ. ಸೊ ನೆಕ್ಸ್ಟ್ ನಾವು ಫಾರ್ಮಿಂದ ಊಟ ಮುಗಿಸ್ಕೊಂಡು ಪಾಪು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸಿ ನೆಕ್ಸ್ಟ್ ಬಂದಿದ್ದೆ ಮತ್ಸ್ಯಾಲಯಕ್ಕೆ. ಮತ್ಸ್ಯಾಲಯದಲ್ಲಿ ಏನೇನಿದೆ ನೋಡೋಣ ಬನ್ನಿ. ಹಂಗೆ ಬನ್ನಿ, ಎಂಟ್ರಿ ಆಗೋಣ. ಈ ಥರ ಇದೆ ನೋಡಿ ಮತ್ಸ್ಯಾಲಯದಲ್ಲಿ, ಮೀನುಗಳೆಲ್ಲ ಈ ಥರ ಇದೆ. ಪಾಪು ಎಂಟ್ರಿ ಆಗ್ತಾ ಇದ್ದಾಳೆ ಇವಾಗ. ಈ ಥರ ಇದೆ, ಇದೆಲ್ಲ ಮೀನುಗಳ್ನ ಸೇಲು ಮಾಡ್ತಾರೆ ಅಂತ ಇಲ್ಲಿ. ಪಾಪಕ್ಕೆ ತೋರಿಸ್ತಾ ಇದ್ದೀವಿ. ಎಂಗೇಜ್ ಮಾಡಿ ಪಾಪುನ, ನೋಡ್ತಾ ಇದ್ದಾಳ. ಸೊ ಪಾಪುಗೆ ಅಕ್ವೇರಿಯಂ ಸೆಂಟರ್ ಏನು ತೋರಿಸಿದ್ವಿ ಇವಾಗ, ಅದನ್ನು ತೋರಿಸ್ಕೊಂಡು ಲೈಕ್ ಫಿಶಸ್ ರೀಪ್ರೊಡಕ್ಷನ್ದು ಯೂನಿಟ್ ಇದೆ ನೋಡಿ, ಇದೆ ಯೂನಿಟ್ ಅದು. ಸೊ ಇದನ್ನು ತೋರಿಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ ನೋಡಿ. ಸುಮಾರು ಯೂನಿಟ್ ಇದೆ, ಇಲ್ಲೊಂದು ಇದನ್ನು ತೋರಿಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ. ಸೊ ಇದು ಬಂದು ಲೈಕ್ ಫಿಶ್ದು ರೀಪ್ರೊಡಕ್ಷನ್ ಯೂನಿಟ್ ಇದು. ಇಲ್ಲಿ ಲೈಕ್ ಮೊಟ್ಟೆ ಹಾಕ್ಸಿ ಮರಿ ಮಾಡಿಸ್ತಾರಂತೆ ನೋಡಿ. ಝೂಮ್ ಮಾಡಿದ್ದೀನಿ, ಝೂಮ್ ಎಷ್ಟು ಕೇಪಬಲ್ ಇದೆ ನಮ್ಮ ಡಿವೈಸಲ್ಲಿ ಅಷ್ಟು ಮಾಡಿದ್ದೀವಿ. ಪಾಪುಗೆ ತೋರಿಸ್ತಾ ಇದ್ದೀವಿ. ಪಾಪು ಈ ಕಡೆ ತಿರ್ಕೊಂಡ್ಲು ನೋಡಮ್ಮ. ನೋಡಿ ಝೂಮ್ ಮಾಡ್ತೀವಿ, ಕಾಣುತ್ತೆ ನೋಡಿ. ನೋಡಿ ನೋಡಿ ಮೀನು ಇವಾಗ ಲೈಕ್ ಕಾಣಿಸ್ತಿದೆ. ಇನ್ನು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಬೇಡ, ಸಾಕು. ಹಾಂ ಗೊತ್ತಾಯ್ತು. ನೋಡಿ ಮೀನುಗಳು ಕಾಣಿಸ್ತಾ ಇದೆಯಾ? ಸೊ ನೋಡಿ ಇದು ಅಷ್ಟೇ ರೀಪ್ರೊಡಕ್ಷನ್ ಯೂನಿಟ್ ಇದು ಫಿಶಸ್ದು. ಸೊ ಫಿಶ್ಗಳು ಒಂದೊಂದು ಈಚೆ ಬರ್ತಿದ್ದಾವೆ, ಇನ್ನೊಂದು ಈಚೆ ಬರ್ತಿಲ್ಲ, ಕಾರ್ನರಲ್ಲಿ ಮಾತ್ರ ಬಂದಿದ್ದಾವೆ. ಈ ಕಡೆ ಸ್ವಲ್ಪ ನೋಡಿ. ಪಾಪು ನೋಡ್ತಾ ಇದ್ದಾಳೆ ಆ ಕಡೆ. ಸೊ ಇನ್ನೊಂದು ಯೂನಿಟ್ ಇದು ನೋಡಿ. ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ನಮಗೂ ಯಾವತ್ತೂ ನಾವು ನೋಡಿರಲಿಲ್ಲ. ಪಾಪುನಲ್ಲೇ ನಿಲ್ಲಿಸಿದ್ದೀವಿ, ಅಲ್ಲಿಂದನೇ ನೋಡ್ತಾ ಇದ್ದಾಳೆ. ಡೇಂಜರ್, ಇಲ್ಲಿವರೆಗೂ ಕರ್ಸೋದು ಬೇಡ ಅಂತ ನೋಡಿ.
ಇಷ್ಟು ತರಲೆ ಮಾಡ್ತಿದ್ದಾಳೆ ಅಲ್ಲೇ. ಸೊ ಪಾಪು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಷ್ಟು ಹೇಳ್ತಾ ಲೈಕ್ ಇವತ್ತಿನ ಎಪಿಸೋಡ್ ಪಾಪು ಕೂತ್ಕೊಂಡ್ಲು. ಎಪಿಸೋಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಅಮ್ಮ ಕರಿತಾ ಇದ್ದಾಳೆ, ಪಾಪು ಬರ್ತಾ ಇದ್ದಾಳೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಾರ್ನು ಆನ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸು ತಪ್ಪದೆ ನೋಡಿ. ಪಾಪು ಬಾಯ್ ಹೇಳು, ಬಾಯ್ ಬಾಯ್ ಹೇಳು, ಬಾಯ್ಲಿ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಒಳ್ಳೆಯದಾಗಲಿ ಎಲ್ರಿಗೂ.